ನಮಸ್ಕಾರ ಸ್ನೇಹಿತರೆ. ಜನವರಿ 1ರಂದು ಗುರು ರಾಶಿಯಲ್ಲಿ ಅಪರೂಪದ ಯೋಗ. ಈ 5 ರಾಶಿಗಳ ಐಷಾರಾಮಿ ಜೀವನ ತ್ರಿಗುಣ. ಹೌದು, 2026 ಜನವರಿ 1ರಂದು ಧನು ರಾಶಿಯಲ್ಲಿ ಅಪರೂಪದ ಯೋಗ ಸೃಷ್ಟಿಯಾಗಲಿದೆ. ಈ ಯೋಗ ಕೆಲವು ರಾಶಿಗಳ ಸಂಪತ್ತು ಸೌಕರ್ಯಗಳನ್ನು ಹೆಚ್ಚಿಸುವುದು. ಆ ಅದೃಷ್ಟವಂತ ರಾಶಿಗಳ ಬಗ್ಗೆ ತಿಳಿಯೋಣ. 2026ನೇ ವರ್ಷ ಕೆಲವು ಗ್ರಹ ಬದಲಾವಣೆಗಳೊಂದಿಗೆ ಪ್ರಾರಂಭವಾಗುತ್ತದೆ. ಅವುಗಳಲ್ಲಿ ಮುಖ್ಯವಾದದ್ದು ಜನವರಿ 1ರಂದು ರೂಪುಗೊಳ್ಳುವ ತ್ರಿಗ್ರಹ ಯೋಗ. ಈ ಪ್ರಬಲ ಯೋಗ ಧನು ರಾಶಿಯಲ್ಲಿ ಮಂಗಳ, ಶುಕ್ರ, ಸೂರ್ಯ ಮತ್ತು ಬುಧ ಈ 4 ಪ್ರಬಲ ಗ್ರಹಗಳ ಸಂಯೋಗದಿಂದಾಗಿ ರೂಪುಗೊಳ್ಳುವುದು. ಈ ಅಪರೂಪದ ಗ್ರಹಗಳ ಸಂಯೋಗ ಎಲ್ಲ ರಾಶಿಗಳ ಜೀವನದ ಮೇಲೆ ವಿಭಿನ್ನ ಪರಿಣಾಮ ಬೀರಲಿದೆ. ಆದರೆ ಇದು ಕೆಲವು ರಾಶಿಗಳಿಗೆ ಅದೃಷ್ಟ, ಸಮೃದ್ಧಿ ಮತ್ತು ಯಶಸ್ಸನ್ನು ನೀಡುವುದು. ಜ್ಯೋತಿಷ್ಯದ ಪ್ರಕಾರ ಡಿಸೆಂಬರ್ 8ರಂದು ಮಂಗಳ ಧನು ರಾಶಿಗೆ ಪ್ರವೇಶ ಮಾಡುವುದು. ಡಿಸೆಂಬರ್ 18ರಂದು ಸೂರ್ಯ ಕೂಡ ಧನು ರಾಶಿಗೆ ಸಾಗಲಿದೆ. ಡಿಸೆಂಬರ್ 21ಕ್ಕೆ ಶುಕ್ರ ಹಾಗೂ ಡಿಸೆಂಬರ್ 30ಕ್ಕೆ ಬುಧ ಕೂಡ ಧನು ರಾಶಿಗೆ ಸಾಗಲಿದೆ. ಈ 4 ಗ್ರಹಗಳ ಸಂಯೋಗದಿಂದಾಗಿ ಚತುರ್ಗ್ರಹ ಯೋಗ ರೂಪುಗೊಳ್ಳುವುದು. ಜ್ಯೋತಿಷ್ಯದಲ್ಲಿ ಚತುರ್ಗ್ರಹ ಯೋಗವು ಒಂದು ರಾಶಿಯಲ್ಲಿ 4 ಗ್ರಹಗಳ ಸಂಯೋಗವನ್ನು ಸೂಚಿಸುತ್ತದೆ. ಈ ಅಪರೂಪದ ಗ್ರಹಗಳ ಸಂಯೋಗ ಬಲವಾದ ಶಕ್ತಿಯನ್ನು ಸೃಷ್ಟಿಸುವುದು. ಇದು ಜೀವನವನ್ನು ಪರಿವರ್ತಿಸುವ ಸಾಮರ್ಥ್ಯವನ್ನು ಹೊಂದಿದೆ. ಇದು ನಿರ್ದಿಷ್ಟ ರಾಶಿಗಳಿಗೆ ಬೆಳವಣಿಗೆಯ ಅವಕಾಶಗಳು ಮತ್ತು ಸಮೃದ್ಧಿಯನ್ನು ತರುತ್ತದೆ. ಹಾಗಾದರೆ ಆ ಅದೃಷ್ಟದ ರಾಶಿಗಳು ಯಾವುವೆಂದು ತಿಳಿದುಕೊಳ್ಳೋಣ. ಬನ್ನಿ ಸ್ನೇಹಿತರೆ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ. ಹಾಗೆ ವೈದಿಕ ಜ್ಯೋತಿಷ್ಯ ಮತ್ತು ಆಚಾರ ವಿಚಾರಗಳಲ್ಲಿ ನಂಬಿಕೆ ಇದ್ದರೆ ವಿಡಿಯೋಗೊಂದು ತಪ್ಪದೆ ಲೈಕ್ ಕೊಟ್ಟು ನಿಮ್ಮ ಆಚಾರಕ್ಕೆ ಶೇರ್ ಮಾಡಿ. ಮೊದಲನೆಯದಾಗಿ ಮೇಷರಾಶಿ. ಮೇಷರಾಶಿಯವರಿಗೆ ಚತುರ್ಗ್ರಹ ಯೋಗ ವ್ಯವಹಾರದಲ್ಲಿ ಯಶಸ್ಸನ್ನು ತರುವುದು. ವೈವಾಹಿಕ ಜೀವನ ಸಂತೋಷವಾಗಿರುತ್ತದೆ. ಸಂಗಾತಿಯೊಂದಿಗಿನ ಸಂಬಂಧ ಸಿಹಿಯಾಗಿರುವುದು. ಜೀವನದ ಬಗ್ಗೆ ಯಾವುದೇ ಪ್ರಮುಖ ನಿರ್ಧಾರವನ್ನು ತೆಗೆದುಕೊಂಡರೆ ನೀವು ಪರಸ್ಪರ ಸಮಾಲೋಚಿಸುವುದು ಉತ್ತಮ. ಮತ್ತು ಉದ್ಯಮಿಗಳು ನಿರೀಕ್ಷೆಗೂ ಮೀರಿದ ಲಾಭವನ್ನು ಪಡೆಯುವರು. ಮತ್ತು ಅವಿವಾಹಿತರು ಈ ಯೋಗದಿಂದ ಅಂದುಕೊಂಡ ಬಾಳ ಸಂಗಾತಿಯನ್ನು ಪಡೆಯುತ್ತಾರೆ. ಎರಡನೆಯದಾಗಿ ಋಷಭರಾಶಿ. ಋಷಭ ರಾಶಿಯವರಿಗೆ 2026ರ ಆರಂಭ ಭಾಗ್ಯದ ಬಾಗಿಲನ್ನು ತೆರೆಯಲಿದೆ. ಆರ್ಥಿಕ ಬೆಳವಣಿಗೆ ಮತ್ತು ವೃತ್ತಿ ಪ್ರಗತಿ ಉತ್ತುಂಗದಲ್ಲಿರಲಿದೆ. ಶುಕ್ರನು ವೃಷಭ ರಾಶಿಯ ಆಡಳಿತ ಗ್ರಹವಾಗಿರುವುದರಿಂದ ಈ ಜೋಡಣೆಯು ವೃಷಭ ರಾಶಿಯ ಸೃಜನಶೀಲ ಸಾಮರ್ಥ್ಯ ಮತ್ತು ಅವರ ಆತ್ಮವಿಶ್ವಾಸವನ್ನು ಹೆಚ್ಚಿಸುವುದು. ಮತ್ತು ಉದ್ಯಮಿಗಳು ಲಾಭದಾಯಕ ವ್ಯವಹಾರಗಳನ್ನು ನಿರೀಕ್ಷಿಸಬಹುದು. ಈಗಾಗಲೇ ಕೆಲಸದಲ್ಲಿರುವವರು ಪ್ರಶಂಸೆಗಳು ಅಥವಾ ಬಡ್ತಿ ಪಡೆಯುವ ಸಾಧ್ಯತೆ ಇದೆ. ಅಷ್ಟೇ ಅಲ್ಲದೆ ಇದು ಸಂಬಂಧಗಳಲ್ಲಿ ಹೆಚ್ಚಿದ ಅನ್ಯೋನ್ಯತೆ, ಜೀವನದಲ್ಲಿ ಸಾಮರಸ್ಯ ಮತ್ತು ಸಂತೋಷವನ್ನು ತರುತ್ತದೆ. ಮೂರನೆಯದಾಗಿ ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ಯೋಗ ಅದೃಷ್ಟವನ್ನು ತರಲಿದೆ. ಸೂರ್ಯನ ಪ್ರಭಾವದಿಂದಾಗಿ ನಿಮ್ಮ ನಾಯಕತ್ವದ ಗುಣಗಳು ಬಲಗೊಳ್ಳುತ್ತವೆ. ಸಿಂಹರಾಶಿಯವರು ಉನ್ನತ ಸ್ಥಾನಕ್ಕೇರಲು ಇದು ಉತ್ತಮ ಸಮಯವಾಗಿದೆ. ವೈಯಕ್ತಿಕ ಮತ್ತು ವೃತ್ತಿಪರ ಬೆಳವಣಿಗೆಗೆ ಅವಕಾಶಗಳು ಹೇರಳವಾಗಿವೆ. ಆರ್ಥಿಕ ಲಾಭಗಳು ಹೆಚ್ಚಾಗುವ ಸಮಯ ಇದಾಗಿದೆ. ಈ ಅವಧಿ ಪ್ರಭಾವಿ ಜನರೊಂದಿಗೆ ಸಂಪರ್ಕ ಸಾಧಿಸುವ ನಿಮಗೆ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ. ಜೊತೆಗೆ ಇದು ಸಿಂಹರಾಶಿಯವರಿಗೆ ದೀರ್ಘಕಾಲೀನ ಯಶಸ್ಸಿಗೆ ದಾರಿ ಮಾಡಿಕೊಡುವುದು. ನಾಲ್ಕನೆಯದಾಗಿ ಧನುರಾಶಿ. ಲಗ್ನ ಸ್ಥಾನದಲ್ಲಿ ಚತುರ್ಗ್ರಹ ಯೋಗ ರೂಪುಗೊಳ್ಳುವುದರಿಂದ ಧನುರಾಶಿಯವರು ಅದೃಷ್ಟ ಮತ್ತು ಸಕಾರಾತ್ಮಕ ಬದಲಾವಣೆಗಳನ್ನು ಅನುಭವಿಸುತ್ತಾರೆ. ಇದು ಸ್ವ ಅಭಿವೃದ್ಧಿ ಮತ್ತು ಸೃಜನಶೀಲ ಅನ್ವೇಷಣೆಗೆ ಸೂಕ್ತ ಸಮಯವಾಗಿದೆ. ಮತ್ತು ಅನಿರೀಕ್ಷಿತ ಹಣ ಆಗಮನವಾಗಬಹುದು. ಅಲ್ಲದೆ ವೈಯಕ್ತಿಕ ಮತ್ತು ವೃತ್ತಿಪರ ಕ್ಷೇತ್ರಗಳಲ್ಲಿ ಮಿಂಚುವ ಅವಕಾಶಗಳು ದೊರೆಯುತ್ತವೆ. ಧನುರಾಶಿಯವರು ಈ ಅವಧಿಯಲ್ಲಿ ಅಪಾಯಗಳನ್ನು ತೆಗೆದುಕೊಳ್ಳಲು ಹಿಂಜರಿಯಬಾರದು. ಮತ್ತು ದಾಂಪತ್ಯ ಜೀವನ ನೆಮ್ಮದಿಯಿಂದ ಕೂಡಿರಲಿದೆ. ಇನ್ನು 5ನೇದಾಗಿ ಮಕರ ರಾಶಿ. ಮಕರ ರಾಶಿಯವರ ಅದೃಷ್ಟ ಕುಲಾಯಿಸಲಿದೆ. ಈ ಸಮಯದಲ್ಲಿ ಮಾಡಿದ ಪ್ರತಿಯೊಂದು ಕಾರ್ಯವು ನಿರೀಕ್ಷೆಗೂ ಮೀರಿದ ಲಾಭವನ್ನು ತಂದುಕೊಡುವುದು. ಆರ್ಥಿಕ ಜೀವನ ನೆಮ್ಮದಿಯಿಂದ ಕೂಡಿರಲಿದೆ. ವೃತ್ತಿಪರವಾಗಿ ನಿಮ್ಮೆಲ್ಲ ಆಸೆಗಳು ಈಡೇರುವ ಸಮಯ ಇದಾಗಿದೆ. ವಿಶೇಷವಾಗಿ ಕೆಲಸ ಮಾಡುವವರಿಗೆ ಬಡ್ತಿ, ಸಂಬಳ ಹೆಚ್ಚಾಗಿ ಸಿಗುವ ಸಾಧ್ಯತೆ ಕೂಡ ಉಂಟು. ಅಲ್ಲದೆ ಕಚೇರಿಯಲ್ಲಿ ನಿಮ್ಮ ಪ್ರಭಾವ ಹೆಚ್ಚಾಗುತ್ತದೆ. ಈ ಯೋಗದಿಂದ ನೀವು ಅನೇಕ ವ್ಯವಹಾರ ಒಪ್ಪಂದಗಳನ್ನು ಮಾಡಿಕೊಂಡು ಅದರಿಂದ ಲಾಭ ಗಳಿಸುವ ಲಕ್ಷಣಗಳು ಇವೆ. ಮತ್ತು ಕೆಲಸದಲ್ಲಿನ ಅಡೆತಡೆಗಳು ದೂರವಾಗಿ ಯಶಸ್ಸು ನಿಮ್ಮದಾಗುವುದು. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಯಿತಾ? ಇಷ್ಟವಾಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.